motivating and encouraging speech. Your words always inspire us to better in life. The time to is giving parents prize ceremony. Now I invite to stage Mrs. Hema ma'am to announce those. ಯಶಸ್ಸು ಪರಿಪೂರ್ಣತೆ, ಕಠಿಣ ಪರಿಶ್ರಮ, ವೈಫಲ್ಯದಿಂದ ಕಲಿಯುವಿಕೆ, ನಿಷ್ಠೆ ಮತ್ತು ನಿರಂತರತೆಯ ಫಲಿತಾಂಶವಾಗಿದೆ ಎಂದು ಹೇಳುತ್ತಾ 2025-26ನೇ ಸಾಲಿನ ವಾರ್ಷಿಕ ಸಮ್ಮೇಳನದ ಅಂಗವಾಗಿ ಪಾಲಕರಿಗೆ ಆಟಗಳನ್ನು ಏರ್ಪಡಿಸಲಾಗಿತ್ತು. ಈಗ ಈ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಪಾಲಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಪಾಲಕರೇ, ಆಟದಲ್ಲಿ ಯಾರು ಯಾರು ಗೆದ್ದಿರಿ ಎಂದು ನಿಮಗೆ ಗೊತ್ತು. ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಆಟದಲ್ಲಿ ಯಾರ್ಯಾರು ಗೆದ್ದಿರಿ ಎಂದು ನಿಮಗೆ ಗೊತ್ತು. ಪಾಲಕರೇ, ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಮೊದಲನೇ ಆಟದಲ್ಲಿ ಲೆಮನ್ ಸ್ಪೂನ್ ರನ್ನಿಂಗ್. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶೇಖಪ್ಪ ತಳವಾರ್, ದ್ವಿತೀಯ ಸ್ಥಾನ ರಾಘವೇಂದ್ರ ಸರ್ ರಾಯಬಾಗಿ ಸರ್. ಇವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರಿಗೆ ಶ್ರೀಯುತ ಹಸನ್ ಸಾಬ್ ದೋಟಿಹಾಳ್ ಇವರಿಂದ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ಶೇಖಪ್ಪ ತಳವಾರ್, ದ್ವಿತೀಯ ಸ್ಥಾನ ರಾಘವೇಂದ್ರ ಸರ್ ರಾಯಬಾಗಿ ಸರ್. ಆತ್ಮೀಯ ಪಾಲಕ ಬಂಧುಗಳೇ, ಈಗಾಗಲೇ ನೀವು ವಿಜೇತರಾಗಿರುವುದು ನಿಮಗೆ ಮಾಹಿತಿ ಇದೆ. ಹಾಗಾಗಿ ವೇದಿಕೆ ಎಡಭಾಗದಲ್ಲಿ ಬಂದು ನಿಂತ್ಕೊಂಡ್ರೆ ಬೇಗ ಬೇಗ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ ಮಲ್ಲಯ್ಯ ಕುಮಾರಿ ಸರ್ ಅವರನ್ನ ಆತ್ಮೀಯವಾಗಿ ಗೌರವಿಸುವ ಒಂದು ಸುಸಂದರ್ಭ ಅಂತ ಹೇಳ್ತಾ ಆ ಸನ್ಮಾನ್ಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಪದಗಳು ಸರ್. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಜಯರಾಜ್ ಕಾಟ್ವಾ, ದ್ವಿತೀಯ ಸ್ಥಾನ ರಾಘವೇಂದ್ರ ಸರ್ ರಾಯಬಾಗಿ. ಇವರು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಮೂರನೇ ಆಟ ಬಾಂಬ್ ಇನ್ ದ ಸಿಟಿ. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಚಂದ್ರಶೇಖರ್ ಕಟ್ಟಿಮನಿ, ದ್ವಿತೀಯ ಸ್ಥಾನ ಪರಶುರಾಮ್ ಉಡುಗುಲ್ದಿನ್ನಿ. ಇವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರಿಗೆ ಶ್ರೀಯುತ ಅಮೀನಾ ಅತ್ತರ್ ಅವರಿಂದ ಬಹುಮಾನ ವಿತರಣೆ. ಧನ್ಯವಾದಗಳು ಸರ್. ನಾಲ್ಕನೇ ಆಟ ಬಾಲ್ ಇನ್ ದ ಬಕೆಟ್. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗೌಸ್ ಮುದ್ದೀನ್ ಗಚ್ಚಿನ್ಮನಿ, ದ್ವಿತೀಯ ಸ್ಥಾನ ಚಂದ್ರಶೇಖರ್ ಕಟ್ಟಿಮನಿ. ಇವರಿಗೆ ಶ್ರೀಯುತ ಮಲ್ಲಯ್ಯ ಕುಮಾರಿ ಅವರಿಂದ ಬಹುಮಾನ ವಿತರಣೆ.
ತೆಗಿತೀನಿ ತಡಿ. ಲಿಂಕ್ ಧನ್ಯವಾದಗಳು ಸರ್. ಐದನೇ ಆಟ ಪುಟ್ಟಿಂಗ್ ದ ಬಿಂದಿ. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶರಣಪ್ಪ ಹಂಚಿನಾಳ್, ದ್ವಿತೀಯ ಸ್ಥಾನ ಗೌಸ್ ಮುದ್ದೀನ್ ಗಚ್ಚಿನ್ಮನಿ. ಇವರಿಗೆ ಶ್ರೀಯುತ ಶ್ರೀಮತಿ ಹುಸೇನ್ ಬಿ ಮ್ಯಾಮ್ ಅವರು ಬಹುಮಾನ ವಿತರಣೆ. ಧನ್ಯವಾದಗಳು ಮ್ಯಾಮ್. ಆರನೇ ಆಟ ಸೇಫ್ ಯುವರ್ ಬಲೂನ್. ಈ ಆಟದಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗೌಸ್ ಮುದ್ದೀನ್ ಗಚ್ಚಿನ್ಮನಿ, ದ್ವಿತೀಯ ಸ್ಥಾನ ಮರ್ದನ್ ಅಲಿ ಸುಂಕದ್. ಇವರಿಗೆ ಶ್ರೀಮತಿ ಉಮಾದೇವಿ ಬಸಾಪುರ್ ಅವರಿಂದ ಬಹುಮಾನ ವಿತರಣೆ. ಐತ್ರಿ ಮ್ಯಾಮ್, ಇನ್ನೂ ಐತ್ರಿ. ಧನ್ಯವಾದಗಳು ಮ್ಯಾಮ್. ಏಳನೇ ಆಟ ಪೆಪ್ಸಿ ಕುಡಿಯುವ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶೇಖಪ್ಪ ತಳವಾರ್, ದ್ವಿತೀಯ ಸ್ಥಾನ ಪರಶುರಾಮ್ ಉಡುಗುಲುದಿನ್ನಿ. ಇವರಿಗೆ ಶ್ರೀಯುತ ಹಸನ್ ಸಾಬ್ ದೋಟಿಹಾಳ್ ಅವರಿಂದ ಬಹುಮಾನ ವಿತರಣೆ. ದ್ವಿತೀಯ ಸ್ಥಾನ ಪರಶುರಾಮ್ ಉಡುಗುಲುದಿನ್ನಿ, ಪ್ರಥಮ ಸ್ಥಾನ ಶೇಖಪ್ಪ ತಳವಾರ್. ಮಹಿಳೆಯರ ವಿಭಾಗದಲ್ಲಿ ಮೊದಲನೇ ಆಟ ಲೆಮನ್ ಸ್ಪೂನ್ ರನ್ನಿಂಗ್. ಈ ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬನದೇವಿ ಸಿಂಹಾಸನ್, ದ್ವಿತೀಯ ಸ್ಥಾನ ಸಲ್ಮಾ ಹನುಮನ್ಸಾಗರ್. ಇವರಿಗೆ ಶ್ರೀಮತಿ ಉಮಾದೇವಿ ಬಸಾಪುರ್ ಅವರಿಂದ ಬಹುಮಾನ ವಿತರಣೆ. ಯಾರು ಅವ್ರು ಬಂದಿಲ್ಲ. ಪ್ರಥಮ ಸ್ಥಾನ ಬನದೇವಿ ಸಿಂಹಾಸನ್, ದ್ವಿತೀಯ ಸ್ಥಾನ ಸಲ್ಮಾ ಹನುಮಸಾಗರ್. ಅವ್ರದ್ದು ಐತ್ರಿ ಲಿಂಕಪ್ಪ ವಾಲ್ಕರ್. ಹೇಳಿನ್ ಸರ್. ಪ್ರಥಮ ಸ್ಥಾನ ಇಲ್ಲಂತ್ರಿಪ್ಪ. ಹೇಳ್ರಿ. ಧನ್ಯವಾದಗಳು. ಎರಡನೇ ಆಟ ಮ್ಯೂಸಿಕಲ್ ಚೇರ್. ಈ ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ರೇಖಾ ಪಾಟೀಲ್, ದ್ವಿತೀಯ ಸ್ಥಾನ ಪವಿತ್ರ ಪವಾರ್. ಇವರಿಗೆ ಶ್ರೀಯುತ ಲೆಂಕಪ್ಪ ವಾಲಿಕರ್ ಸರ್ ಅವರಿಂದ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ರೇಖಾ ಪಾಟೀಲ್, ದ್ವಿತೀಯ ಸ್ಥಾನ ಪವಿತ್ರ ಪವಾರ್. ಮೂರನೇ ಆಟ ಪುಟ್ಟಿಂಗ್ ದ ಬಿಂದಿ. ಈ ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹನುಮವ್ವ ಕೊಪ್ಪದ, ದ್ವಿತೀಯ ಸ್ಥಾನ ಸುವರ್ಣ ತಳವಾರ್. ಇವರಿಗೆ ಶ್ರೀ ಗುಡಸಾಬ್ ಗಚ್ಚಿನ್ಮನಿರವರಿಂದ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ಹನುಮವ್ವ ಕೊಪ್ಪದ, ದ್ವಿತೀಯ ಸ್ಥಾನ ಸುವರ್ಣ ತಳವಾರ್.
ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಾವಿತ್ರಿ ನಿಟ್ಟಾಲಿ, ದ್ವಿತೀಯ ಸ್ಥಾನ ಅಶ್ವಿನಿ ದಮಾಂ. ಇವರಿಗೆ ಶ್ರೀಮತಿ ವಿಶಾಲಿನಿ ಮೇಡಮ್ ರವರಿಂದ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ಸಾವಿತ್ರಿ ನಿಟ್ಟಾಲಿ, ದ್ವಿತೀಯ ಸ್ಥಾನ ಅಶ್ವಿನಿ ದಮಾಂ. ಐದನೇ ಆಟ ಬಾಲ್ ಇನ್ ದ ಬಕೆಟ್. ಈ ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಲ್ಮಾ ಹನುಮಸಾಗರ್, ದ್ವಿತೀಯ ಸ್ಥಾನ ಕಮಲಾಕ್ಷಿ ಹಂಚಿನಾಳ್. ಇವರಿಗೆ ಹುಸೇನ್ ಬಿ ಮ್ಯಾಮ್ ರವರಿಂದ ಬಹುಮಾನ ವಿತರಣೆ. ಇದು ಒಂದು ಇರೋದು. ಆರನೇ ಆಟ ಸೇಫ್ ಯುವರ್ ಬಲೂನ್. ಈ ಆಟದಲ್ಲಿ ಬಹುಮಾನ ಪಡೆದ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಹನಾ ಕಟ್ಟಿಮನಿ, ದ್ವಿತೀಯ ಸ್ಥಾನ ಭಾರತಿ ಹಂಚಿನಾಳ್. ಇವರಿಗೆ ಶ್ರೀಮತಿ ವಿಶಾಲಿನಿ ಮೇಡಮ್ ರವರಿಂದ ಬಹುಮಾನ ವಿತರಣೆ. ಪ್ರಥಮ ಸ್ಥಾನ ಸಹನಾ ಕಟ್ಟಿಮನಿ, ದ್ವಿತೀಯ ಸ್ಥಾನ ಭಾರತಿ ಹಂಚಿನಾಳ್. ಧನ್ಯವಾದಗಳು ಮೇಡಮ್. ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಪಾಲಕರಿಗೂ ಹಾಗೂ ಬಹುಮಾನ ವಿತರಣೆ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಹೇಮಾ ಮೇಡಮ್ರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಲೆಂಕಪ್ಪ ವಾಲಿಕರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ರಾಷ್ಟ್ರಕವಿ ಕುವೆಂಪುರವರ ಕವಿವಾಣಿಯನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆ ಹನುಮಸಾಗರ ಶಾಲಾ ವಾರ್ಷಿಕೋತ್ಸವ ಹಾಗೂ ಬಾಲೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಕರ್ನಾಟಕ ಘನ ಸರ್ಕಾರದ ತುಂಗಭದ್ರಾ ಜಲಾನಯನ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಈ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಗೌರವಾಧ್ಯಕ್ಷರೂ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಸನ್ ಸಾಬ್ ದೋಟಿಯಾಳ್ ಸಾಹೇಬ್ರೆ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕ ಅಧಿಕಾರಿಗಳು ಆಗಿರ್ತಕ್ಕಂಥ ಅಮೀನ್ ಅತ್ತಾರ್ ಸರ್ ಅವರೇ, ಅದೇ ರೀತಿಯಾಗಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಸನ್ ಸಾಬ್, ಸನ್ಮಾನ್ಯ ಶ್ರೀ ಗೂಡ್ ಸಾಬ್ ಗಚ್ಚಿನಮಣಿ ಹಿರಿಯರೇ, ಅದೇ ರೀತಿಯಾಗಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಶ್ರೀಮತಿ ಉಮಾದೇವಿ ಬಸಾಪುರ ಮೇಡಮ್ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಆದರೂ ಕೂಡ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಈ ಒಂದು ಶಾಲೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸ್ತಾ ಇರುವಂತಹ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ರೆಹಮಾನ್ ಸಾಬ್ ಮಾರನ್ ಬಸ್ರಿ ಅವರೇ, ಅದೇ ರೀತಿಯಾಗಿ ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಿಕ್ಷಕಿಯರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀಮತಿ ಹುಸೇನ್ ಬಿ ಮೇಡಮ್ ಅವರೇ,
ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ವಿಶ್ವಕರ್ಮರವರೇ ಹಾಗೂ ಅವರ ದಂಪತಿಯವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಬಾಲೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪಡೀಲಿಕ್ಕೆ ಆಗಮಿಸಿರ್ತಕ್ಕಂಥ ಪಾಲಕ ಬಂಧುಗಳೇ, ಯಾವತ್ತು ನಮ್ಮ ಹನುಮಸಾಗರದ ಸಮಸ್ತ ಕನ್ನಡ ಅಭಿಮಾನಿಗಳೇ, ಕೊಪ್ಪಳ ಜಿಲ್ಲೆಯ ಸಾಂಸ್ಕೃತಿಕ ನಗರಿ ನಮ್ಮ ಹನುಮಸಾಗರ. ಈ ಒಂದು ವಿಶ್ವಚೇತನ ಸಂಸ್ಥೆಯ ಬಗ್ಗೆ ನಾನು ಮಾತಾಡಬೇಕಾದ್ರೆ, ಇವತ್ತು ಹನುಮಸಾಗರ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ, ನಮ್ಮ ಹನುಮಸಾಗರ CRC ವ್ಯಾಪ್ತಿಯಲ್ಲಿ ಸುಮಾರು 28 ಶಾಲೆಗಳು ಬರ್ತಾ ಇವೆ. ಅದರಲ್ಲಿ 9 ಶಾಲೆಗಳು ಅನುದಾನ ರಹಿತ ಶಾಲೆಗಳಾಗಿದ್ದು, ಅದರಲ್ಲಿ ವಿಶ್ವಚೇತನ ಶಾಲೆಯು ಕೂಡ ಒಂದು ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ವಿಶ್ವಚೇತನ ಶಾಲೆ ರೆಹಮಾನ್ ಸರ್, ಮಾರನ್ ಬಸ್ರಿ ಸರ್ ಅವರು ಚಂದ್ರಶೇಖರ್ ಶಾಲೆಯಲ್ಲಿ ಅತ್ಯಂತ ಒಂದು ಕ್ರಿಯಾಶೀಲತೆಯಿಂದ ಶಿಸ್ತಿನಿಂದ ಕೆಲಸವನ್ನು ನಿಭಾಯಿಸಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು. ಆ ಮೂಲಕ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು, ಉತ್ತಮ ಮೂಲಭೂತ ಸೌಲಭ್ಯವನ್ನು ದೊರಕಿಸಿ ಮಕ್ಕಳ ಸೇವೆಯಲ್ಲಿ ನಾನು ಸದಾ ಇರಬೇಕು. ಆ ಮೂಲಕ ನನ್ನ ಬದುಕನ್ನು ಕಟ್ಕೊಂಡು ಒಂದು ಉತ್ತಮ ಜೀವನವನ್ನು ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡಿ ಸೇವೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂತಹ ಒಂದು ಸದುದ್ದೇಶವನ್ನು ಹೊಂದಿ ನಮ್ಮ ಹನುಮಸಾಗರ ಒಂದು ವಿಶ್ವಚೇತನ ಸಂಸ್ಥೆಯನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದೇ ವರ್ಷ ಪ್ರಾರಂಭ ಮಾಡಿದರೂ ಕೂಡ ಉತ್ತಮ ತರಗತಿ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೂಲಭೂತ ಸೌಲಭ್ಯ ಚೆನ್ನಾಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಮೂತ್ರಾಲಯ ವ್ಯವಸ್ಥೆ ಇರ್ಬೋದು, ಮಕ್ಕಳಿಗೆ ಆಟದ ಮೈದಾನ ಇರ್ಬೋದು, ಎಲ್ಲವನ್ನು ಕೂಡ ತಮ್ಮ ಶ್ರೀಮತಿಯವರ ಸಹಕಾರದೊಂದಿಗೆ ಬಹಳಷ್ಟು ನಿಜವಾಗ್ಲೂ ಯಾವಾಗಲೂ ನೆನೆಸ್ಕೊಡ್ತಿರ್ತಾರೆ ಅವರು. ನಮ್ಮ ಶ್ರೀಮತಿಯವರ ಒಂದು ಸಹಕಾರ ದೊಡ್ಡದೈತ್ರಿ, ಅದೇ ರೀತಿಯಾಗಿ ಬೀಗರದ ಸಹಕಾರನೂ ದೊಡ್ಡದೈತಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವರ ಒಂದು ಸಹಕಾರದೊಂದಿಗೆ ಉತ್ತಮ ಕ್ರಿಯಾಶೀಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿಶ್ವಚೇತನ ಸಂಸ್ಥೆ ಈ ವರ್ಷ ಇದ್ದಂತಹ ಮಕ್ಕಳ ಒಂದು ದಾಖಲಾತಿ ಸಂಖ್ಯೆ ಮುಂದಿನ ವರ್ಷನೂ ಕೂಡ ಹೆಚ್ಚಾಗಲಿ, ಗುಣಾತ್ಮಕ ಶಿಕ್ಷಣಕ್ಕೆ ಯಾವತ್ತೂ ಒತ್ತು ನೀಡಲಿ. ನಮ್ಮ ಇಲಾಖೆಯಿಂದನೂ ಕೂಡ ಗುಣಾತ್ಮಕ ಶಿಕ್ಷಣ ನೀಡಿದರೆ, ಮೂಲಭೂತ ಸೌಲಭ್ಯವನ್ನು ಚೆನ್ನಾಗಿ ಒದಗಿಸಿಕೊಟ್ರೆ ಯಾವತ್ತೂ ಇಲಾಖೆಯಿಂದ ಸಹಕಾರ ಮಾರ್ಗದರ್ಶನ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಮಾಜಿ ಶಾಸಕರು ನಿಜವಾಗ್ಲೂ ಅವ್ರ ಬಗ್ಗೆ ಒಂದು 2 ಮಾತನ್ನು ನಾನು ಹೇಳಲೇಬೇಕು. ಇವತ್ತು ಹೂಲಗೇರಿಯಲ್ಲಿ 13ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿ ಅದಕ್ಕೆ ಕಾರಣೀಕರ್ತರಲ್ಲಿ ಸನ್ಮಾನ್ಯ ಹಸನ್ ಸಾಬ್ ದೋಟಿಹಾಳ್ ಸಾಹೇಬರು ಮಾಜಿ ಶಾಸಕರು ಕೂಡ ಒಬ್ಬರು, ಕಾಡಾ ಅಧ್ಯಕ್ಷರು ಕೂಡ ಒಬ್ಬರು ಅಂತ ಹೇಳಿಕೆ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೇನೆ ಅಂತಕ್ಕಂಥ ಮಾತು. ಅದೇ ರೀತಿಯಾಗಿ ಮಾಜಿ ಅವರು ಶಾಸಕರಿದ್ದ ಕಾಲದಲ್ಲಿ ನಮ್ಮ ಕುಸ್ತಿ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಗಳಿಗೆ ಸ್ವತಃ ಅಡ್ಡಾಡಿ ಆಶ್ರಯ ಯೋಜನೆಯಲ್ಲಿ ಬಂದಿರತಕ್ಕಂತಹ ಮನೆಗಳನ್ನು ಕೂಡ ಏನು ದೀನದಲಿತರಿಗೆ, ಬಡವರಿಗೆ, ಅಶಕ್ತರಿಗೆ ಸ್ವತಃ ಖುದ್ದಾಗಿ ಮನೆ ಭೇಟಿ ಮಾಡಿ ಅವರಿಗೆ ಹಂಚಿ ಅವರಿಗೆ ಒಂದು ಸೂರನ್ನು ನೀಡಿರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಹಸನ್ ಸಾಬ್ ದೋಟಿಯಾಳ್ ಸಾಹೇಬರು ಅಂತ ಹೇಳಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗ್ತದೆ. ಅಂತಹ ಒಂದು ಕಳಕಳಿ ಇದ್ದಂಥವ್ರು. ಅವರ ಒಂದು ಶಾಸಕತ್ವದ ಕಾಲದಲ್ಲಿಯೂ ಕೂಡ ನಮ್ಮ ಕುಷ್ಟಗಿ ತಾಲೂಕು ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಮಹನೀಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಶುಭ ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಶುಭ ಹಾರೈಕೆಯನ್ನು ನಾನು ಸಲ್ಲಿಸ್ತಾ, ಸಮಯ ಭಾಳ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. For your motivating and encouraging speech, your words always inspire us to do better in life. Once again, thank you, sir. Now I invite Mr. Veeresh Vishwakarma, sir, come to dais, sir, to share there on this special day. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ओम 1,81,000 पांचों फिर पैगंबर मौंदिन जिता फिर पैगंबर मौंदिन काशीपति गंगाधर हर हर महादेव. ಮಾನ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ಮಾನ್ಯರೇ, ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಮಕ್ಕಳ ಒಂದು ಮನೋರಂಜನೆ ಕಾರ್ಯಕ್ರಮ ನೋಡೋದು. ಇಂಥ ಕಾರ್ಯಕ್ರಮಗಳನ್ನು ಹಲವಾರು ಮಾಡಿದ್ದೇವೆ. ಆದ್ರೆ
ಈಗ ಈ ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ನಾನು ಏನು ಮಾಡ್ತೀನಿ, ಈಗ ನನ್ನ ಮಾತನ್ನು ಮೊಟಕುಗೊಳಿಸ್ತೀನಿ. ಏನಂದ್ರೆ ಈ ಸಂಸ್ಥೆ ಹುಟ್ಟಬೇಕಾದ್ರೆ ಈ ಸಂಸ್ಥೆ ಉದ್ಘಾಟನಾ ಕಾರ್ಯಕ್ರಮ ಒಳ್ಳೆ ಸ್ವಾಮಿಗಳ ಒಂದು ಆಶೀರ್ವಾದ ಇದೆ. ಹೆಸರ ಹೇಳುವಂತೆ ಅವಾಗಲೇ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುದುರೆಮೋತಿಯ ಶ್ರೀಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ಈ ಒಂದು ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ವಿಶ್ವಕ್ಕೆ ಚೇತನವಾಗ್ತಾರೆ ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅದಕ್ಕಾಗಿ ಪಾಲಕರು ತಮ್ಮ ಮಕ್ಕಳನ್ನು ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ದಾಖಲಾತಿಯನ್ನು ಮಾಡಿಸಿ ಈ ಸಂಸ್ಥೆ ಇಲ್ಲಿವರೆಗೂ ಕೂಡ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಹೊಂದಿರತಕ್ಕಂಥ ಶಾಲೆ ಅನ್ನೋದು ತಮ್ಮೆಲ್ಲ ಪಾಲಕರಿಗೆ ಗೊತ್ತಿದೆ. ಮುಂದೂ ಕೂಡ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಹೊಂದಿಕೊಂಡು ಹೋಗ್ತೈತೆ. ಇದಕ್ಕೆಲ್ಲ ನಾವು ಕೂಡ ಸಾಥ್ ನೀಡ್ತೀವಿ ಅಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ಅಧ್ಯಕ್ಷರುಗಳಿಗೂ ಪಾಲಕರಿಗೂ ಮತ್ತು ಮಕ್ಕಳಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವಚೇತನ ಶಾಲೆ ಇನ್ನೂ ದೊಡ್ಡದಾಗಿ ಬೆಳೆಯಲಿ ಎಂದು ಆಶೀರ್ವಾದವನ್ನು ನೀಡಿದಂತಹ ಶ್ರೀಯುತ ವೀರೇಶ್ ಸರ್ ಅವರಿಗೆ ಧನ್ಯವಾದಗಳು. Ladies and gentlemen, the moment has come to hear from our President of Honor, Shri Hassan Saab Doti Hall, sir. A true inspiration in her field, her words, experience and spark to ignite young minds with heartfelt respect. Lest I invite to the dais with a hug round of applause. Please come on the dais, sir, share a few words with us on this momentous occasion with his golden words, sir. ವಿಶ್ವಚೇತನ ಹೈಯರ್ ಪ್ರೈಮರಿ ಸ್ಕೂಲಿನ 2026ನೇ ಇಸ್ವಿಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ಸಮಾರಂಭದ ಈ ಸಂಸ್ಥೆಯ ಅಧ್ಯಕ್ಷರು ಮಾವನವರಾದ ಗೂಡು ಸಾಹೇಬ್ ಗಚ್ಚನಮನಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯರು, ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಅಮೀನ್ ಅತ್ತಾರ್ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಆತ್ಮೀಯರಾದ ಮಲ್ಲಯ್ಯ ಕೋಮಾರಿ ಅವರೇ, ಈ ಕಾರ್ಯಕ್ರಮದ ಈಗ ತಾನೇ ನಿಮ್ಮೆಲ್ಲರಿಗೂ ಮನಮುಟ್ಟುವಂತೆ ಮಾತನಾಡಿರ್ತಕ್ಕಂಥ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದ ಲಂಕೆಪ್ಪ ವಾಲಿಕಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ವಿಶ್ವಕರ್ಮ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರೆಹಮಾನ್ ಸಾಹೇಬರ ಧರ್ಮ ಪತ್ನಿಯರು ಶಿಕ್ಷಕಿಯರಾದಂಥ ಹುಸೇನ್ ಬಿ ಅವರೇ, ಅತ್ತಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರಿಯರೇ, ಆತ್ಮೀಯ ಯುವಕ ಮಿತ್ರರೇ, ಮುದ್ದು ಮಕ್ಕಳೇ, ಮಾಧ್ಯಮದ ಮಿತ್ರರೇ, ನನಗೆ ಪಾನಿಲಕರೇ, ನನಗೆ ಆರೋಗ್ಯ ಸರಿಯಿಲ್ಲ. ನಾನು ಪೇಷಂಟ್. ನಾನು ಪೇಷಂಟ್ ಆಗಿದ್ದೀನಿ ಮತ್ತು ರಂಜಾನದ ಉಪವಾಸದಲ್ಲಿ ಇದ್ದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ 7 ಗಂಟೆ ಟೈಮ್ ಕೊಟ್ಟಿದ್ದರು. 1 ತಾಸು ತಡವಾಗಿ ಬರಬೇಕಾಯ್ತು. ಮತ್ತು ಪೇಷಂಟು ಹೌದು, ನನ್ನೇನು ತಂದ್ಲು ಬೇಡ, ಪೇಷಂಟಾಗಿ ಅಲ್ಲಿ ಯಾಕೆ ಹೋಗ್ತೀರಿ ಅಂತ. ನಾನು ಹೋಗಲೇಬೇಕು ಆ ಕಾರ್ಯಕ್ರಮಕ್ಕೆ, ಪೇಷಂಟ್ ಆದರೂ ಕೂಡ ಹೋಗಬೇಕು ಅಂತಂದು ಆ ಕಾರ್ಯಕ್ರಮಕ್ಕೆ ನಾನು ಬಂದೆ.
ಇವತ್ತು ಈಗಾಗಲೇ ಅತ್ತಾರವರು ಭಾಳಷ್ಟು ಹೇಳಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ಕಟ್ಟೋದು ಅಂತಂದರೆ ಅಷ್ಟು ಸರಳವಾದಂಥ ಕೆಲಸ ಇದು ಅಲ್ಲ. ಯಾಕಂದರೆ ನಾನು ಮ್ಯಾಟ್ರಿಕ್ ಫೇಲ್. ಈ ಶಿಕ್ಷಣ ಕಟ್ಟೋದರಲ್ಲಿ ಏನಾದರೂ ನನ್ನ ಆಸಕ್ತಿ ಇದ್ದಿದ್ರೆ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ನಾನು ಕಟ್ಬೋದಾಗಿತ್ತು. ನಮ್ಮ ತಂದೆ ಏನು ಕಳಿಸ್ದೆ ಅಂದ್ರೆ ಬರೀ ಬಿಸ್ನೆಸ್ ಮೈಂಡ್. ಎಲ್ಲೇ 100 ರೂಪಾಯಿ ಹಾಕ್ತೀವಿ ಅಲ್ಲಿ 110 ಬರಬೇಕು. ಇದನ್ನು ಕಲಿಸ್ಬಿಟ್ಟ ನಮ್ಮಪ್ಪ. ನಾನು ಒಮ್ಮೆ ವಿಚಾರಣೆಯನ್ನು ಮಾಡಿದೆ. ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನಮ್ಮ ಸ್ನೇಹಿತರು ನನಗೆ ಸಲಹೆಯನ್ನು ನೀಡಿದರು. ಇನ್ನೊಬ್ಬ ಸ್ನೇಹಿತರಿಗೆ ಕೇಳಿದೆ, ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಮಾಡಿದ್ದೀನಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ. ಒಬ್ಬ ಕಟ್ಟುವಂತೆ ಇದೆ ಒಬ್ಬ ಸ್ನೇಹಿತ. ಇನ್ನೊಬ್ಬ ಸ್ನೇಹಿತ ಅಂದ, ಈ ಅಧಿಕಾರಿಗಳಿಂದ, ಈ MLAಗಳಿಂದ, ಸರ್ಕಾರದ ಹಿಂದೆ ತಿರುಗಬೇಕು, ಅದರಲ್ಲಿ 10 ರೂಪಾಯಿನೂ ಲಾಭ ಇಲ್ಲ ಅಂತಕ್ಕಂಥದ್ದನ್ನು ಇನ್ನೊಬ್ಬ ಸ್ನೇಹಿತ ಇದೆ. ನಾ ಅಂದೆ, ನಾವು ವ್ಯಾಪಾರಸ್ಥರು, ಲಾಭ ಇದ್ರೆ ಮಾಡರಪ್ಪ, ಇಲ್ಲ ಅಂದ್ರೆ ಈ ಕೆಲಸ ನಮ್ಮಿಂದ ಆಗೋದಿಲ್ಲ. ಇದ್ರ ಉದ್ದೇಶ ಏನು ಅಂದ್ರೆ, ನಮ್ಮ ತಂದೆ ತಾಯಿಗಳು ಬಿಸ್ನೆಸ್ ಮೈಂಡ್ ಕೊಟ್ಟಿದ್ದಕ್ಕೆ ನಮ್ಮ ತಲೆಯಾಗ ಅದು ಬಂತು. ನನಗೇನಾದರೂ 4 ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು, ವಿದ್ಯೆಯ ಶಕ್ತಿ ಬಹಳ ದೊಡ್ಡದು ಅಂತ ನನಗೆ ಪರಿಜ್ಞಾನ ಆಗಿದ್ರೆ ನಾನು ದೊಡ್ಡ ಸಂಸ್ಥೆಯನ್ನು ಕಟ್ಬೋದಾಗಿತ್ತು. ನನ್ನ ತಪ್ಪನ್ನು ನಾನು ಇವತ್ತೂ ಕೂಡ ಮನಸಾರೆ ಒಪ್ಕೋತೇನೆ. ಯಾಕಂದರೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದೇನಿದೆ, ಎಲ್ಲರೂ ಹುಟ್ಟಿದ್ದೀವಿ, ಒಂದು ದಿವಸ ಸಾಯಬೇಕಾಗಿದೆ. ಆದರೆ ಸಾಯೋದಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ಜಾತಿ ಜನಾಂಗದ ಮಕ್ಕಳಿಗೆ ನಾವು ವಿದ್ಯೆಯನ್ನು ಕೊಡ್ಬೋದಾಗಿತ್ತು. ನಾವು ಬಿಸ್ನೆಸ್ ಮೈಂಡಿಗೆ ಹೋಗಿ ಇದರಲ್ಲಿ ಫೇಲ್ ಆದೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ವ್ಯಕ್ತಪಡಿಸ್ದೆ. ನಾನು ಪೇಷಂಟ್ ಆದರೂ ಕೂಡ ನಾನು ಯಾಕೆ ಬಂದೆ ಅಂತಂದರೆ, ಇವತ್ತು ರೈಮನ್ ಸಾಬ್ ಮಾಸ್ಟರ್ ಏನದಾರ, ನಮ್ಮ ಸಹೋದರರವರು, ಅವರು ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಗಂಡ ಹೆಂಡತಿ ಮಾತಾಡ್ಕೊಂಡು ಇವತ್ತು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರ ಧರ್ಮ ಪತ್ನಿಯರು ಇಲ್ಲೇನು ಕುಂತಾರಲ್ಲ ಅಂಗವಿಕಲರು, ಇವರು ಮಾಸ್ತರ್ ನೌಕರಿ ಮಾಡ್ತಾರೆ. ಆದರೆ ಆ ದೇವರು ಇವರಿಬ್ಬರು ಗಂಡ ಹೆಂಡತಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಬೇಕು, ಶ್ರಮ ಪಡಬೇಕು ಅಂತಕ್ಕಂಥದ್ದೇನು ಯೋಚನೆ ಮಾಡಿದಾರಲ್ಲ, ಅದು ಯಾವುದು ಸಣ್ಣ ಕೆಲಸ ಅಲ್ಲ ಅನ್ನುವಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾವೆಲ್ಲ ಶಿಕ್ಷಣದಲ್ಲಿ ಕುಷ್ಟಗಿ ತಾಲೂಕದವರು ಬಹಳ ಹಿಂದುಳಿದಿರ್ತಕ್ಕಂಥವ್ರು. ನಮ್ಮ ಶಿಕ್ಷಣ ನಾವೆಲ್ಲ ಮ್ಯಾಟ್ರಿಕ್ ಮುಗಿಸುವಾಗ 67% ಇತ್ತು ರೀ ಹತ್ತಾರು ಕುಷ್ಟಗಿ. ನೀವು ಸ್ವಲ್ಪ ಬಾಗಲಕೋಟೆ ಬಿಜಾಪುರ ಜಿಲ್ಲೆದರಲ್ಲ, ನೀವು 80% ಮಂದಿ, ನಾವು 67, 72. ಇವತ್ತು ನಾವೇನು ಹಿಂದಿಲ್ಲ. ಆದರೆ ಶಿಕ್ಷಣದಲ್ಲಿ ವಂಚಿತರಾಗಿರ್ತಕ್ಕಂಥ ತಾಲೂಕ, ಪ್ರಥಮ ತಾಲೂಕ ಈ ಜಿಲ್ಲೆಯಲ್ಲಿ ದೇವದುರ್ಗ. ಇದು ನಾನು ಯಾರನ್ನೂ ಟೀಕೆ ಮಾಡಲಿಕ್ಕೆ ಹೇಳೋದಿಲ್ಲ, ಸರ್ಕಾರದ ವರದಿಯನ್ನು ಓದ್ತೀನಿ, ಆ ವರದಿ ಪ್ರಕಾರ ನಾನು ಹೇಳಬೇಕಾಗ್ತದೆ. ನಾವು ಕೂಡ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರು ಕುಷ್ಟಗಿ ತಾಲೂಕದಲ್ಲಿ. ಆದರೆ ನಿಮಗೆ ಗುರ್ತಿರಲಿ, 97 ಪ್ರೈವೇಟ್ ಸ್ಕೂಲ್ಗಳನ್ನು ಅನಂಸಾಗರದಲ್ಲಿ ನಾವು ಕರಸಿದ್ದೇಶ್ವರ ಸ್ಕೂಲನ್ನು ಮಾಡಿ ನೋಡಿದ್ದು. ನಾನು ಶಾಸಕನಾಗಿದ್ದಾಗ ಅದನ್ನು ಅಪ್ರೂವಲ್ ಮಾಡಿಸಿ ಚಿನ್ವಾಲ್ ಅವರ ಅಧ್ಯಕ್ಷರಾಗಿದ್ದರು. ನಾನು ಅವಾಗ ಅಪ್ರೂವಲನ್ನು ಮಾಡಿಸಿಕೊಟ್ಟೆ ಆ ಸ್ಕೂಲನ್ನು. ಅನಂಸಾಗರದಲ್ಲಿ ಒಂದಿತ್ತು, ಆದರೆ ಇವತ್ತು ಅನಂಸಾಗರದಲ್ಲಿ 10ಕ್ಕಿಂತ ಹೆಚ್ಚು ಪ್ರೈವೇಟ್ ಶಾಲೆಗಳನ್ನು ನಾವು ಕಾಣಬಹುದು. ಜನರ ಮನಸ್ಸನ್ನು ಬದಲಾವಣೆಯನ್ನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾನೆ. ಆಮೇಲೆ ಈಗ ತಂದೆ ತಾಯಿಗಳಿಗೆ ಮಕ್ಕಳನ್ನು ಓದಿಸ್ತಕ್ಕಂಥ ಹವ್ಯಾಸ ಬಾಳ್ರಿ ಹತ್ತಾರವ್ರ. ನಾವೇನು ನಿಮ್ಮ ಬಾಗಲಕೋಟೆ ಜಿಲ್ಲೆದಕ್ಕಿಂತಲೂ ಹಿಂದೇನು ಉಳಿದಿಲ್ಲ.
ಅದಕ್ಕೆ ಕಾರಣ ನಾವಲ್ಲ, ಈಗಿನ ತಂದೆ ತಾಯಿಗಳೇನದರ ಎಷ್ಟೋ ಶ್ರಮಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ನಮ್ಮಪ್ಪ ಮ್ಯಾಟ್ರಿಕ್ ಬಿಡು ಅಂದ, ನಮ್ಮವ್ವ ಓದ್ಲಿ ಅನ್ಲಿಲ್ಲ, ನಿಮ್ಮಪ್ಪ ಬೇಡ ಅಂತನಪ್ಪ ಬಿಟ್ಬಿಡು ಅಂತ. ಈ ತಂದೆ ತಾಯಿಗಳು ತಂದೆ ಹೆಂಗೆ ಅಂದ್ರೆ ತಾಯಿ ಕೇಳಾಗಲ್ಲ, ಬಹಳ ಕಷ್ಟಪಟ್ಟು ಓದಿಸ್ತಾರೆ. ಯಾಕಂದ್ರೆ ಇವತ್ತು ನಿಮ್ಮಪ್ಪ ಬೇಡ ಅಂತಾನೆ ಅಂದರೆ ಗಂಡನ ಆಜ್ಞೆ ಪಾಲನೆ ಮಾಡ್ತಕ್ಕಂಥ ಧರ್ಮಪತ್ನಿ ನಾನು ಮಗ, ನಿಮ್ಮಪ್ಪ ಬೇಡ ಅಂತಾನಪ್ಪ ಬಿಟ್ಬಿಡು. ಹಾಗಾಗಿ ಇವತ್ತು ಯಾವ ತಾಯಂದ್ರು ಕೂಡ ಮಕ್ಕಳನ್ನ 5 ಗಂಟೆಗೆ ಎದ್ದೇಳ್ತಾರೆ, 5 ಗಂಟೆಗೆ ಎದ್ದು ಮಕ್ಕಳಿಗೆ ಟಿಫಿನ್ ತಯಾರು ಮಾಡ್ತಾರೆ. ಮುಂಜಾನೆ 7ಕ್ಕೆ ಎದ್ದು ನಮಗೆ ಚಹಾ ಕೊಡೋಗಿಲ್ಲ ಎಂಡ್ರು, ಆದ್ರೆ ಮಕ್ಕಳಿಗೆ 5ಕ್ಕೆ ಎದ್ದು ಟಿಫಿನ್ ತಯಾರು ಮಾಡ್ತಾರೆ, ಹನುಮಸಾಗರಕ್ಕೆ ಕಳಿಸ್ತಾರೆ. ಅವ್ರ ಆಸಕ್ತಿ ಎಷ್ಟು ತಂದೆ ತಾಯಿಗಳಿಗೆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಹೋದರಿಯರ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ವಿದ್ಯೆಗೆ ಹೆಚ್ಚನ್ನು ಒತ್ತು ಕೊಡ್ತಕ್ಕಂಥ ನನ್ನ ಮುಂದೆ ಕುಂತಂಥ ತಾಯಂದರು ಆ ಶ್ರಮವನ್ನು ವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅತ್ತರ್ ಸಾಹೇಬರ ಭಾಷಣದಲ್ಲಿ ಹೇಳಿದರು, ತಂದೆಯನ್ನು ತುಂಡು ತುಂಡಾಗಿ ಮಾಡಿಟ್ಟಿರ್ತಕ್ಕ ಕೆಲವು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಅವರು JDP ಮಂದಿ ಎಲ್ಲ ಓದ್ತಾರೆ. ನಾನು ಹೇಳ್ತೀನಿ ನನ್ನ ಅನುಭವದಲ್ಲಿ, ಅತ್ತರ್ ಸಾಹೇಬ್ರೆ ಒಬ್ಬ ಮಗ ಇದ್ದ, ಅವನು ಅಮೇರಿಕಾದಲ್ಲಿ ಓದ್ತಿದ್ದ, ಅಮೇರಿಕಕ್ಕೆ ಇಂಜಿನಿಯರ್ ಆಗಿ ಹೋದ. ಅವನು ಅಮೇರಿಕಾದಲ್ಲಿ ಇದ್ದಾನ ಅಂತಂದು ತಂದೆ ತಾಯಿಗಳಿಗೆ ಅವನಿಗೆ ಒಳ್ಳೆ ಕನ್ಯೆ ಕೊಟ್ಟರು. ಅವನು ಇಂಜಿನಿಯರ್ ಮಾಡ್ಕೊಂಡ್ಮೇಲೆ ಏನಾಯಿತು ಅಂದ್ರೆ ಒಬ್ಬನೇ ಮಗ, ಅವ ಹೆಂಡ್ತಿನ ಕಟ್ಕೊಂಡು ಅಮೇರಿಕಕ್ಕೆ ಹೋದ. ಅವ್ರ ತಂದೆಗೆ 65 ವಯಸ್ಸಾಗಿತ್ತು. ಅವ್ರ ತಂದೆ ತಾಯಿಗೆ ಏನು ತಿಳಿದ್ಲು, ಇರ್ಲಿ ಬಿಡು ಮಗ ಸೊಸಿ ಆರಾಮಿರಲಿ, ನನಗಿನ್ನೂ ಅಡುಗೆ ಮಾಡೋಕ್ಕಾಗತ್ತಾ, ಕೆಲಸ ಮಾಡೋಕ್ಕಾಗತ್ತಾ ಅಂತ. ಆಕೆಗೆ 75 ವರ್ಷ ಆಯ್ತು. ಮಗನ ತಾಯಿ ಕೇಳಿದ್ಲು, ಏನಪ್ಪ ನನಗೆ ಈಗ ವಯಸ್ಸಾಯಿತು, ಅಡುಗೆ ಮಾಡೋಕ್ಕಾಗವಲ್ದು, ಕಡ್ಡಿ ಕೊರೆದ್ರೆ ಗ್ಯಾಸಿಗೆ ಹಚ್ಚೋದು ಬಿಟ್ಟು ಬುಡುಕಿಸ್ತೀನಿ, ಹಿಂಗಾಗೈತೆ, ನಮ್ಮ ಬಗ್ಗೆ ಯೋಚನೆ ಮಾಡು ಅಂದ್ಲು. ಇಂಜಿನಿಯರ್ ಇದ್ದ ಮಗ, ಸಾಫ್ಟ್ವೇರ್ ಇಂಜಿನಿಯರ್. ಅವ ಅಂದ, ಅಮ್ಮ ಸರಳ ಕೆಲಸ ಹೇಳ್ತೀನಿ ನಿನಗೆ ಅಂದ. ಒಂದು 4-5 ಕೋಟಿ ರೂಪಾಯಿದ ಮನಿ ಮಾಡಿದ್ದ ತಂದೆ, ಸರಳ ಕೆಲಸ ಹೇಳ್ತೀನಿ ನಿನಗೆ ಅಂದ. ಏನಪ್ಪ ಹೇಳು ಸರಳು ಅಂದರು. ವೃದ್ಧಾಶ್ರಮ ಅಂತ ಭಾಳ ಚೆನ್ನಾಗೈತಮ್ಮ, 1 ತಿಂಗಳಿಗೆ ನಿನಗೆ 5,000 ರೂಪಾಯಿ ಕೊಟ್ಟು ಬಿಟ್ರೆ ನೀನು ಅಲ್ಲಿ ಇರ್ಬೋದು, ನಮಗೆ ತೊಂದರೆ ಕೊಡಬೇಡ ಅಂದ. ನಾವು ವೃದ್ಧಾಶ್ರಮದಲ್ಲಿ ಮಲಗಂತ ತಂದೆ ತಾಯಿಗಳಾಗಬೇಕಾದ್ರೆ ಮಕ್ಕಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕಾ ಅತ್ತಾರವ್ರೆ? ಅದಕ್ಕೆ ಶಿಕ್ಷಣ ಭಾಳಷ್ಟು ಫಾಸ್ಟ್ ಬೆಳೀತಾ ಇದೆ, ಅದನ್ನು ಒಪ್ಕೋತೀನಿ ನಾನು. ಆದರೆ ತಂದೆ ತಾಯಿಗಳ ಸಂಸ್ಕಾರದ ಒಂದು ಸಬ್ಜೆಕ್ಟನ್ನು ಕೂಡ ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಂದೆ ತಾಯಿಗಳು ಮಕ್ಕಳ ಸಂತೋಷ ಅಭಿವೃದ್ಧಿಯನ್ನು ಕಾಣ್ತಾರೆ, ಆದರೆ ಈ ಸಂಖ್ಯೆ ಅತ್ತಾರವರು ಬೆಂಗಳೂರಿಗೆ ಭಾಳ ಹೋಗ್ತಾರೆ. ನೀವು ಹೋಗಿ ನೋಡ್ರಿ ಬೇಕಾರೆ ಅಲ್ಲೇನೈತೆ ಅಂತಂದರೆ ಆಶ್ರಮಗಳು ಹೋದ ವರ್ಷ 100 ಇದ್ರೆ ಈಗ 180. ಆ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ? ಸಂಸ್ಕಾರ ಇಲ್ಲ ಅಂತ. ಅದಕ್ಕೆ ನಾನು ರೈಮಾನ್ ಸಾಹೇಬ್ರಿಗೆ ಹೇಳ್ತೀನಿ, ನೀ ಶಾಲೆ ಒಳಗೆ ಇಂಗ್ಲೀಷ್ 80% ತಗೊಳ್ಳೋದು, ಕನ್ನಡದಲ್ಲಿ 100 ತಗೊಳ್ಳೋದು ಮಾಡಬೇಡ. ಸಂಸ್ಕಾರನೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ತಂದೆ ತಾಯಿ ಜೀವನನೂ ಸ್ವಾರ್ಥಕ್ಕೆ ಆಗಬೇಕಾಗತ್ತೆ. 70 ವರ್ಷದ ತನಕ ತಂದೆ ತಾಯಿ ನಡೀತಾರೆ. ಈಗ ನಿಮ್ಮ ಅತ್ತೆ ಮಾವು ನೋಡಲ್ಲಿ 80 ಆಗ್ಯಾರ, ಇಬ್ಬರು ಕುಂತಾರ ನೋಡಲ್ಲಿ. ಆದರೆ ತಂದೆ ತಾಯಿಯನ್ನು ಜೋಪಾನ ಮಾಡ್ತಕ್ಕಂಥ ಕರ್ತವ್ಯದ ಮಕ್ಕಳು ಹುಟ್ಟಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವ್ರು ಎಲ್ಲೋ ಇರೋದು, ನಾವೆಲ್ಲೋ ಆಶ್ರಮದಾಗ ಬೀಳೋದು ಅಲ್ಲ. ಜನ್ಮ ಒಮ್ಮೆ ಹುಟ್ಟುತ್ತೆ, ಒಮ್ಮೆ ಸಾಯ್ತು. ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು. ಈಗ ನೋಡ್ರಿ, ನಮ್ಮ ಅತ್ತಾರ ಸಾಹೇಬ್ರು
ಭಾಷಣ ಮಾಡ್ತಾರಲ್ಲ, ಇಲ್ಲಿ ಮೈಕ್ ಕೊಟ್ರೆ ಮಾತಾಡೋಲ್ಲ ಆತ, ಅಲ್ಲಿ ಹೋದ್ರೆ ಮಾತಾಡ್ತಾರೆ. ಅವ್ರ ಮಗಳನ್ನೂ ನೋಡಿದ್ ನಾನು, ಇಲ್ಲಿ ಮೈಕ್ ಕೊಟ್ರೆ ಇಲ್ಲಿ ಮಾತಾಡ್ಬೇಕು, ಅವ್ರ ಮಗಳು ಅಲ್ಲಿ ಬಂದು ಮಾತಾಡಿದ್ಲು. ಅಂದ್ರೇನು? ತಂದೆ ಸಂಸ್ಕಾರ ಅಂತ. ಮಕ್ಕಳಿಗೆ ತಂದೆ ತಾಯಿಯ ಸಂಸ್ಕಾರವನ್ನು ಬರ್ತದೆ. ಹಾಗಾಗಿ ಇವತ್ತು ತಾಯಂದ್ರೆ ನೀವೇನು ಕಷ್ಟ ಬಿಡ್ತಿರಲ್ಲ, ನಿಮ್ಮನ್ನು ಮುಪ್ಪಾವಸ್ತಿಗೆ ಜೋಪಾನ ಮಾಡಂತ ಮಕ್ಕಳನ್ನ ಮಾಡ್ರಿ. ಅವ್ರ ಹೆಂಡ್ರನ್ನ ಕಟ್ಕೊಂಡು ಬೆಂಗಳೂರಾಗಿದ್ದು ನೀವಿಲ್ಲೇ ಏನಾರ ಕೆಲಸ ಮಾಡ್ಕೊಂಡು ಸಾಯಂಗೆ ಮಾಡಬೇಡ್ರಿ. ಒಮ್ಮೆ ಹುಟ್ಟೋದು ಒಮ್ಮೆ ಸಾಯೋದು. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಮಕ್ಕಳನ್ನು ಆಸ್ತಿ ಗಳಿಸೋ ಚಿಂತೆ ಮಾಡಬೇಡ್ರಿ, ಆದರೆ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡ್ರಿ, ಆದರೆ ಸಂಸ್ಕಾರದ ಮಕ್ಕಳನ್ನಾಗಿ ಮಾಡ್ರಿ. ನೀವು 5ಕ್ಕೆ ಎದ್ದು ಟಿಫನ್ ಬಾಕ್ಸ್ ಕೊಟ್ಟು ಮುಂದವ ಲಂಡನ್ಗೆ ಹೋದ, ಅಮೇರಿಕಕ್ಕೆ ಹೋದ ಅಂದರೆ ನಿಮ್ಮ ಡಬ್ಬಿ ಖಾಲಿಯಾಗಿ ಹೋಯ್ತು. ಹಾಗಾಗಿ ಸಂಸ್ಕಾರದ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತೇನು ರೈಮಾನ್ ಸಾಹೇಬರು ಇದನ್ನು ಧೈರ್ಯ ಮಾಡಿರಲ್ಲ, ಅದಕ್ಕೆ ನನ್ನ ಕರ್ತವ್ಯ ಆಗುತ್ತೆ. ನನ್ನ ಹೆಲ್ತ್ ಸರಿ ಇಲ್ಲ ಅಂದರೂ ಕೂಡ ನಾನು ಇಲ್ಲಿ ಹೋಗ್ಬೇಕು ಅಂತಂದು ನನ್ನ ಆಸೆ. ನಮ್ಮ ಸಹೋದರರು ಭಾಳ ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡು ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಈ ಸಂಸ್ಥೆ ಅಲ್ಲಾನ ಕೃಪೆಯಿಂದ ಬೆಳೀತಿದೆ. ಏನೇ ಕಷ್ಟ ಸುಖಗಳು ಇದ್ದರೂ ಕೂಡ ಆ ಅಲ್ಲಾನು ಪಾರು ಮಾಡ್ತಾನೆ. ಈ ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ಎತ್ತರಕ್ಕೆ ಬೆಳೀಲಿ, ಆದರೆ ಸಂಸ್ಕಾರದ ಮಕ್ಕಳಾಗಿ ಬೆಳೀಲಿ ಅಂತ ಆಶಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಕ್ಕಾಗಿ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಯಂದರು, ಸಹೋದರರು, ಮಾಧ್ಯಮದ ಮಿತ್ರರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ದಯವಿಟ್ಟು ಕ್ಷಮಿಸಿ, ತಡ ಆಗಿದೆ, ನೀವೆಲ್ಲ ಬೈಕೋತಾ ಇದ್ದೀರಿ. ಆದರೂ ಕೂಡ ಅನಿವಾರ್ಯ, ಯಾಕಂದರೆ ಕಾರ್ಯಕ್ರಮಕ್ಕೆ ಇವೆಲ್ಲಗಳು ಕೂಡ ಅಗತ್ಯ ಇರ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯರನ್ನು ಈಗ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿ ಗೌರವಿಸ್ತೀವಿ. ಅದ್ರ ಜೊತೆಗೇ ಮಕ್ಕಳು ಈಗ ಸನ್ನದ್ಧರಾಗಿರ್ಬೇಕಂದ್ರೆ ಇದು ಮುಗಿದ ತಕ್ಷಣ ನೆಕ್ಸ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಹಾಗಾಗಿ ಪ್ರಥಮ ಸಾಂಗಿನ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಎಡಭಾಗದಲ್ಲಿ ಸಿದ್ಧರಾಗಬೇಕಂತ ಹೇಳ್ತಾ ಸನ್ಮಾನ್ಯ ಶ್ರೀ ಅಮೀನ್ ಅತ್ತಾರ್ ಸರ್ ಅವರು ಹಾಗೂ ವೀರೇಶ್ ಸರ್ ಅವರು ಕೂಡ ವೀರೇಶ್ ಸರ್ ದಂಪತಿಗಳು ಸಹಿತ ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ.
ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಬಾಲೋತ್ಸವ 2026ರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. ಹಾಗಾದರೆ ನಮ್ಮ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳ ಮನಮುಟ್ಟುವ ನೃತ್ಯ ಪ್ರದರ್ಶನಕ್ಕೆ ಸ್ವಾಗತವನ್ನು ಕೋರಿ, ಹಾಗಾಗಿ ಎಲ್ಲ ಪಾಲಕರು ಜೋರಾದ ಚಪ್ಪಾಳೆಯೊಂದಿಗೆ ಆ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणाध्यक्षाय धीमहि गुरुशरीराय गुरुमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि कृतन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. सर्वांगी सुंदर उदिशेंदुराची कंठी सडके माळ मुक्ता फळाची. जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मागे माना कामना पूर्ती. जय देव जय देव.
దేవా మా పిల్లలని భద్రం చెయ్యరా అమ్మ సెటిల మోసాలి అయ్యా సెటిల మోసాలి రెండు సార్లు పుట్టినట్టే బండి దేవరా ನೃತ್ಯದ ಮೂಲಕ ಗಣೇಶನನ್ನು ಸ್ಮರಿಸಿ ನಮ್ಮ ಎಲ್ಲಾ ವಿಘ್ನಗಳನ್ನು ದೂರ ಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿದ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಉತ್ಸಾಹ, ಸ್ನೇಹ ಮತ್ತು ಎನರ್ಜಿ ತುಂಬಿದ ಲೆಟ್ ಜಾನ್ ಜೊತೆ ಜೊತೆ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ. ಅದು ಯಾರು ಗೊತ್ತಾ? ಅದೇ ನಮ್ಮ ನಿಮ್ಮೆಲ್ಲರ ಮುದ್ದಿನ ಚಿನ್ನರು, ಅಂದ್ರೆ ನರ್ಸರಿಯ ಪುಟಾಣಿಗಳು. ಹೊಡಿಲಿ ಚಪ್ಪಾಳೆ ಎಂದು ಹೇಳುತ್ತಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕರು Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ
ಇರೋ ಬೆಣ್ಣೆಯು ಚೆಲ್ವ ಚೆಲ್ವಿ ಚಂದದ ಜೋಡಿಯು ಇಂಥ ಬಂಧವು ಎಂಥ ಚಂದ ಇದು ಪ್ರೀತಿಯಿಂದ ಎಲ್ಲರ ಗೆಲ್ಲಿರಿ ಪ್ರೀತಿಯನ್ನೇ ಎಲ್ಲೆಡೆ ಹಂಚಿರಿ ಪ್ರೀತಿ ಪ್ರೇಮದ ಸಂದೇಶ ಸರೋ ಇದು ಪ್ರೇಮ ಲೋಕವು ಜೊತೆ ಜೊತೆ Let's love ಮತ್ತೆ ಮತ್ತೆ Let's dance ಜೊತೆ ಜೊತೆ Let's love ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಎಲ್ಲರಿಗೂ ಕೂಡ ನಮ್ಮ ರಾಯಬಾಗ್ ಸರ್ ಹತ್ರ ವಿಡಿಯೋಸು ಫೋಟೋಸ್ ಎಲ್ಲ ಸಿಗ್ತವೆ. ಹಾಗಾಗಿ ತಾಳ್ಮೆಯಿಂದ ಹಿಂದ್ಗಡೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ರಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ದಯವಿಟ್ಟು ಪಾಲಕರು ಹಿಂದ್ಗಡೆ ತಮಗಾಗಿ ಸಿದ್ಧಪಡಿಸ್ತಕ್ಕಂಥ ಆಸನದಲ್ಲಿ ಆಸೀನರಾಗ. ನೋಡಿದಿರಲ್ಲ ಪಾಲಕರೇ, ಏನು ಜೋಸು ಏನು ಕತೆ, ಎಂತ ಅದ್ಭುತ ಪರ್ಫಾರ್ಮೆನ್ಸ್ ಇಲ್ಲ. ಆತ್ಮೀಯ ಸ್ನೇಹಿತರೆ, ಸಹೋದರರೇ, ಎಲ್ಲರೂ ಹೊಳಿರಿ, ಮತ್ತೊಂದು ಸಾರಿ ಹೊಳಿರಿ, ಚಪ್ಪಾಳೆ. ಧನ್ಯವಾದಗಳು. ವೈಭವ ವಂದಿಲೆ ಬೇಬಿ ಎಂದು ಹಾಡುತ್ತಾ ಅದೇ ಹಾಡಿನ ಜೋಸಿಗೆ ಹೆಜ್ಜೆ ಹಾಕಲಿರುವ ನಮ್ಮ ಮುದ್ದಾದ LKG ಹಾಗೂ UKG ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಆರ್ಥಿಕವಾಗಿ ವೇದಿಕೆಗೆ ಸ್ವಾಗತಿಸೋಣ. Bundi baby, vai bundile, e globe nu pe vai bundile, vai bundi baby, vai bundile, e globe na pe vai bundile.